ಬೃಹತ್ ಕೃಷಿ ಮೇಳ ಹಾಗೂ ಮುಡಿಪು ಉತ್ಸವಕ್ಕೆ ರಾಜ್ಯ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಇವರು ಊರಿನ ಪರಂಪರೆ, ಸಂಸ್ಕೃತಿ, ಆಚರಣೆ ಹಾಗೂ ಸಂಘಟನಾ ಶಕ್ತಿಯನ್ನ ಸಂಭ್ರಮಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಧ್ಯಾನ ಕೇಂದ್ರಗಳು ಪ್ರವಾಸಿ ಕೇಂದ್ರಗಳಾಗಿ ರೂಪುಗೊಳ್ಳಬೇಕಾಗಿದ್ದು, ವಸ್ತು ಸಂಗ್ರಹಾಲಯಗಳಲ್ಲಿ ಕಾಣದ ಅಪರೂಪದ ವಸ್ತುಗಳನ್ನು ನೋಡುವ ಅವಕಾಶ ದೊರೆಯುತ್ತದೆ. ಇಂತಹ ಧ್ಯಾನ ಮಂದಿರವನ್ನು ನಿರ್ಮಿಸಿದ ಡಾಕ್ಟರ್ ಮದನ್ ಮೋಹನ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮ ನಮ್ಮ ಈ ಊರಿನ ಒಂದು ವಿಶೇಷತೆ ಏನಿದೆ, ಈ ಊರಿನ ಒಂದು ಪರಂಪರೆ ಏನಿದೆ, ಈ ಊರಿನ ಸಂಸ್ಕೃತಿ ಏನಿದೆ, ಈ ಆಚರಣೆ ಏನಿದೆ, ಊಟದ ವ್ಯವಸ್ಥೆ ಏನಿದೆ ಅಥವಾ ಒಂದು ಸಂಘಟನಾತ್ಮಕ ಶಕ್ತಿ ಏನಿದೆ, ಅದನ್ನು ನಾವು ಬಹಳ ಸಂತೋಷದಿಂದ ಆಚರಿಸುವ ಜೊತೆಯಲ್ಲಿ ಇದನ್ನು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಈ ಒಂದು ಪ್ರದೇಶವನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಇದರ ಸಂಸ್ಕೃತಿಯನ್ನು ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಕಾರ್ಯಕ್ರಮ ಇವತ್ತು ಮಾಡೋ ಮೂಲಕ ನಾನು ಬಹುಶಃ ಡಾಕ್ಟರ್ ಮದನ್ ಮೋಹನ್ ನಾಯಕರನ್ನು ಎಲ್ಲಕ್ಕೂ ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು 88 ವರ್ಷ ಈ ಒಂದು ಧ್ಯಾನ ಕೇಂದ್ರ ಇಲ್ಲಿ ನಿರ್ಮಾಣ ಆಗಬೇಕಾದ್ರೆ, ಸುಮಾರು 20 ಕೋಟಿ ರೂಪಾಯಿ ಯೋಜನೆಯಲ್ಲಿ ಇವತ್ತು ನಿರ್ಮಾಣ ಆಗಬೇಕಾದ್ರೆ ಅದು ಅವರ ವಿಶೇಷವಾದ ಒಂದು ಪ್ರಾಮಾಣಿಕತೆ, ಬದ್ಧತೆ ಮತ್ತು ಯಾವುದೇ ಅಪೇಕ್ಷೆ ಇಲ್ಲ, ನಾನು ಏನಾದರೂ ಸಮಾಜಕ್ಕೆ ಬಿಟ್ಟು ಹೋಗಬೇಕೆಂಬ ಉದ್ದೇಶದಿಂದ ಅವರು ಮಾಡಿದಂಥ ಕಾರ್ಯಕ್ರಮ. ಅವ್ರು ನನ್ನ ತಂದೆ ಕೂಡ ಅತ್ಯಂತ ಆತ್ಮೀಯರಾಗಿದ್ದು, ಪರಸ್ಪರ ಅತ್ಯಂತ ಗೌರವ ಕೊಡ್ತಾ ಇದ್ದು. ಇವತ್ತು ನಮ್ಮ ಊರು ಮತ್ತು ದೇಶ ಇವತ್ತು ಬೆಳವಣಿಗೆಯಾಗಿ ಅಭಿವೃದ್ಧಿಯಾಗಿ ಇವತ್ತು ಗೌರವ ಬರಬೇಕಾದ್ರೆ ಡಾಕ್ಟರ್ ಮದನ್ ಮೋಹನ್ ನಾಯಕರ ನಂತರ ಸಾವಿರಾರಂತ ಹಲವಾರು ಇದ್ದಾರೆ ಅಂತೇಳಿ ಬಹುಶಃ ಮದನ್ ನಾಯಕ ಅದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ದಾರ ಅಂತಹ ಬಹಳಷ್ಟು ಜನ ಅಲ್ಲಿ ಈ ರೀತಿಯ ಒಂದು ದೊಡ್ಡ ಮಟ್ಟದ ಆ ಒಂದು ಕೊಟ್ಟದಲ್ಲಿ ಇನ್ನೂ ಕೂಡ ಬಹಳಷ್ಟು ಇದ್ದಾರೆ. ಅದರ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಇವತ್ತು ಈ ಒಂದು ಕೇಂದ್ರ ನಮಗೆ ಪ್ರಥಮವಾಗಿ ನಿಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರು ಮಾತನಾಡ್ತಾ, ಡಾಕ್ಟರ್ ಮದನ್ ಮೋಹನ್ ಅವರು ರಾಜಕೀಯದಲ್ಲಿ ಪಳಗಿದ ನಂತರ ಸಮಾಜ ಸೇವೆಯತ್ತ ಮುಖ ಮಾಡಿದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಲಾಗಿದೆ ಅಂತ ಹೇಳಿದರು. ಯಾನಿ ಇಲ್ಲಿಡ್ರಿಂಚಿ ಮದನ್ ಮೋಹನ್ ನಾಯಕರನ್ನು ತೂಂದಿತ್ತ ಅಪಗ ಆರು ಎಂಕ್ಲು ಶಾಲೆಗೆ ಪೋನಾಗ ಆರು ಒಂಜಿ ಭಾರಿ ಮಲ್ಲ ಪುದರ್ದ ಒಂಜಿ ರಾಜಕಾರಣಿ ಆದಿತ್ತೇರು ಅರ್ನನೆ ಆರು ಏರ್ನಲ್ಲ ಕೇನೊಂದಿಜ್ಜಂಡು ಆರು ಪಂಡ್ಲನೆ ನಡಪುನಾರು ಆನೆ ನಡತಿನೇ ಸಾದಿ ಪನ್ಪಿಲ್ಲಕ್ಕನೆ ಆರೇ ನಡತೊಂದಿತ್ತನೆ ಸಾದಿ ಒಂಜಿ ಕಾರು ಬಂದಾಗನೇ ಗೊತ್ತಾವಂದಿತ್ತನೋ ಇನ್ನು ಮದನ್ ನಾಯಕರು ಬತ್ತೇರು ಪಂಡಿತ ತನ್ನ ರಾಜಕಾರಣನ ಬುಡಿಬಕ್ಕ ಈ ಸಮಾಜಗೂ ಸೇವೆ ಮಲ್ಪೋಡು ಪಂಡ್ಪಿನ ಒಂಜಿ ದೃಷ್ಟಿಡು ಎಂಕ್ ಸುಮಾರು ಸತ್ಯ ನಡಪನೊಂದಿತ್ತೇರು ಈ ಬಲ ತೂಲ ಯಾನ್ ದಾದ ಮಲ್ತದೆ ಪಂಡಿದು ಅಂಡ ಕಾರಣ ಅಂತ ಹೇಳಿದ್ರೆ ಎಂಕ್ಲೆ ಬರ್ರೆ ಒಂದಿಜ್ಜಾಂಡು ಅಂಡ ಇನಿ ಬರೋಡೇ ಪಂಡಿದು ಪನ್ಪಿನ ಉದ್ದೇಶೋಡು ಯಾನು ಈ ಒಂಜಿ ಉತ್ಸವಗೆ ಯಾನು ಭಾಗವಹಿಸೋದಿಲ್ಲ. ಇನಿ ಮುಡಿಪು ಉತ್ಸವ ಸಮಿತಿ ಐತ ಒಟ್ಟಿಗೆ ಕೃಷಿಕರಿಗೆ ಸಂಬಂಧಪಟ್ಟಿನ ಬಕ್ಕ ಹಲವಾರು ಕಾರ್ಯಕ್ರಮವನ್ನು ಪಾಡೊಂದಿಲ್ಲ. ಸಭಾಧ್ಯಕ್ಷರು ಬಾರಿ ಶೋಕುಡು ತನ್ನ ಭಾಷಣ ಪಂಡೇರು ಎಂಕುಲು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆನ ಟೂರಿಸಂ ಮಲ್ಪೋಡು ಟೂರಿಸಂ ಪ್ರವಾಸೋದ್ಯಮನ ಕನವೊಂಡು ಪಂಡದು ಯಾನು ಸುಮಾರು ಸರ್ತಿ ವಿಧಾನ ಪರಿಷತ್ ಬಗ್ಗೆ ಪಾತೇರಿಯ ಸಭಾಧ್ಯಕ್ಷರು ಮೂಜಿನಾಲ್ ಸರ್ತಿ ಪೂರ ಮಂತ್ರಿನಕ್ಲೆತ್ತದು ಸಭೆ ಮಲ್ತೇರು ಒಂಜಿ 2 ತಿಂಗಳು ದುಂಬು ಉಪಮುಖ್ಯಮಂತ್ರಿ ಮುಲ್ ಬತ್ತಿತ್ತೇರು, ಮುಖ್ಯಮಂತ್ರಿ ಬತ್ತಿತ್ತೇರು, ಪೂರ ಅಧಿಕಾರಿ ನಕ್ಲಿನ ಲೆಪ್ಪಡಾದಿತ್ತಂಡು ಪಂಡ ಈ ಅವಿಭಾಜಿತ ದಕ್ಷಿಣ ಕೋಸ್ಟಲ್ ಲೈನ್ ಕರಾವಳಿ ನೆಟ್ಟು ಎಂಕಲು ಎಂಚ ಪ್ರವಾಸೋದ್ಯಮ ಮಲ್ಪುನು ಪಂಡದು ಪಂಡ ಸುಮಾರು ಒಂದು 20 ಕೋಟಿ ರೂಪಾಯಿ ಸ್ವಂತ ದುಡ್ಡು ಪಾಡ್ದು ತನ್ನ ಇಡೀ ಜೀವಮಾನನು ಅವಳ ಒಂಜಿ 15-20 ವರ್ಷದ್ದು ಅನ್ ತೂವೊಂದಿಲ್ಲ ಆ ರೇಟ್ ಭಂಗ ಬರೋಂದಿತ್ತೇರಿ ಎಂಕೆ ಒಂದು ಸರ್ತಿ 10 ಸರ್ತಿ ಬರೋದಿತ್ತೇರಿ ಬಲ ಈ ತೂಲ ಪನೋದಿತ್ತೇರಿ ಎಂಕ್ಲೆಗೆ ಬರ್ರೆ ಆತಜಿ ಅಂಡಲ ಈ ಒಂಜಿ ಇಳಿ ವಯಸ್ಸಿಡು ಆರು ಒಂಜಿ ಪ್ರವಾಸೋದ್ಯಮನ ಮಲ್ಪೋಡು ಎಂಕ್ಲಿನ ಊರುನು ಒಂಜಿ ವಿಶ್ವವಿಖ್ಯಾತಿ ಅದು ಮಲ್ಪೋಡು ಈ ಜಾಗಗೆ ತನ್ನದೇ ಒಂಜಿ ಕಳೆ ಕೊರಡು ಪನ್ಪಿನ ಒಂಜಿ ತಮ್ಮ ಇಡೀ ಜೀವನನು ಪಂಡ
ಆಂಟಿ ಹೆಂಗೆ ಗೊತ್ತುಂಡು ಅರ್ನ ಜೋಕುಲ್ ಪೂರ ಗೊತ್ತುಂಡು ಅಕಲ್ ಪೂರ ಪಾತೆರ್ನಾಗ ಅಕಲ್ ಅರ್ನ ಮುಖ್ಯ ಉದ್ದೇಶದಾದ ಪಂಡ ಈ ಜಾಗನ ಯಾನು ಎಂಚ ಒಂಜಿ ಸಮೃದ್ಧಿ ಮಲ್ತದ ಒಂಜಿ ಆಕರ್ಷಣೆ ಮಲ್ಪುನನೇ ಅರ್ನ ಮುಖ್ಯ ಉದ್ದೇಶ ಪನ್ಪಿನೇನೆ ಅಕಲ್ ಲೇಪನ ಎಂಕಡೆ ಪರೊಂದುಪ್ಪೇರು. ಈ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಧ್ಯಾನ ಮಂದಿರದ ಸ್ಥಾಪಕರಾದ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅಡೇಕಳ ಅವರಿಗೆ ಸೇವಾ ದುರಂತರ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಇವರು, ಈ ಪ್ರದೇಶದಲ್ಲಿ ಇಂತಹ ಬೃಹತ್ ಮೇಳವನ್ನು ಆಯೋಜಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಇಂತಹ ಕಾರ್ಯಕ್ರಮಗಳು ಪ್ರತಿ ಜಿಲ್ಲೆಯಲ್ಲಿ ನಡೆಯಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಇದ್ದು ನಡೆಯುವಂಥ ಮತ್ತು ಪ್ರಾಮುಖ್ಯ ಜನರು ಸೇರುವಂಥ ಈ ಸ್ಥಳದಲ್ಲಿ ಇಂಥ ಒಂದು ದೊಡ್ಡ ಅದ್ಭುತ ಮೇಳ ಮಾಡುವುದಂದರೆ ಅದು ನನಗೆ ಆಶ್ಚರ್ಯ ಕಾಣ್ತದೆ. ಇದನ್ನು ಪ್ರತಿ ಡಿಸ್ಟ್ರಿಕ್ಟಲ್ಲಿ ಮಾಡೋದು ಅತಿ ಅಗತ್ಯ ಅಂತ ಕಾಣ್ತದೆ. ನನಗೆ ಸರ್ಪ್ರೈಸ್ ಟು ಇಂಥ ಒಂದು ವಿಷನ್ ಎಲ್ಲ ರೀತಿಯ ನಮ್ಮ ಒಂದು ಚಟುವಟಿಕೆಗಳಿಗೆ ಇದೊಂದು ಒಂದು ಭಾಳ ಸದುದ್ದೇಶದಿಂದ ಕೂಡಿದಂಥ ವಿಚಾರ. ಟ್ರೂತ್ ಈಸ್ ಗಾಡ್, ಲವ್ ಈಸ್ ಗಾಡ್, ನೇಚರ್ ಈಸ್ ಗಾಡ್, ದಟ್ಸ್ ಆಲ್. ಅದು ಅಲ್ಲದೆ ಋಗ್ವೇದದಲ್ಲಿ ಒಂದು ಹೇಳಿದ ಮಾತು ಪೂರಕವಾಗಿದೆ. ಏನಂದರೆ ದ ಹೋಲ್ ವರ್ಲ್ಡ್ ಈಸ್ ಮೈ ಮದರ್ಲ್ಯಾಂಡ್. ಅದರಲ್ಲಿ ಜಾತಿ ಕ್ವಶನ್ ಬರೋದಿಲ್ಲ. ದ ಹೋಲ್ ವರ್ಲ್ಡ್ ಈಸ್ ಮೈ ಮದರ್ಲ್ಯಾಂಡ್. ಐ ಆಮ್ ಎ ಸನ್ ಆಫ್ ಮದರ್ಲ್ಯಾಂಡ್. ಆಲ್ ಮೆನ್ ಆರ್, ನೋ ಬಡಿ ಈಸ್ ಇನ್ಫೀರಿಯರ್, ನೋ ಬಡಿ ಈಸ್ ಸುಪೀರಿಯರ್ ಅಂತ ಹೇಳಿದಂಥ ಮಾತು. ಅದಲ್ಲದೆ ಒಳ್ಳೆ ವಿಚಾರಗಳು ಯಾವ ಧರ್ಮದಲ್ಲಿ ಬಂದರೂ ಸ್ವೀಕಾರ ಮಾಡುವಂಥ ಒಳ್ಳೆ ಗುಣ ಪ್ರತಿಯೊಬ್ಬರಿಗೆ. ಇದೇ ವೇಳೆ ಅದಾನಿ ಗ್ರೂಪ್ ಅಧ್ಯಕ್ಷರಾದ ಕಿಶೋರ್ ಆಳ್ವ ಅವರನ್ನ ಗೌರವಿಸಲಾಯಿತು. ದಕ್ಷಿಣ ಕನ್ನಡ ಉಳ್ಳಾಲ್ ಇಜಿಂದ ಕೇರಳ ಪೋಯರ ಬಸ್ ಥಿಂಕ್ ಮಲ್ಪೇರ್. ಬಟ್ ಇಫ್ ಯು ಸಿ ಉಡುಪಿ ಡಿಸ್ಟ್ರಿಕ್ಟ್, ಯು ಹ್ಯಾವ್ at least 60 resorts. They have spent crores of rupees. ಅವೊಂಜಿ ಮಿಯಾಮಿ ದ ಬೀಚ್ ಲೆಕ್ಕ ಆತನ್ ಅಂಚಿನ ಕಮ್ಯುನಲ್ ವಿಷಯ ಇಜ್ಜೈತೆ. ಸೊ ಈ ಡಿಸ್ಟ್ರಿಕ್ಟ್ ನಿಕ್ಲೆಗ್ ರಡ್ಜನಕ್ ಇಜಿನ ಮಾದ ಲೀಡರ್ಸ್ ನಕಲು ಇತ್ತಿನಕಲು ಐ ಥಿಂಕ್ ಇಂಪಾರ್ಟೆನ್ಸ್ ಕೊಡ್ದು ನಮ್ಮ ಇನ್ ನಲ್ಲ ಒಂಜಿ ಎಡ್ಡೆ ಮಲ್ಪೋಡು ಅಂಚೆನೆ ದಿಸ್ ಡಿಸ್ಟ್ರಿಕ್ಟ್ ಇಸ್ ವೈಬ್ರೆಂಟ್. ದೇಗಂಡ ನಂಗೆ 100% ಲಿಟ್ರೇಟ್ ಉಂಡು. ನಮ್ಮ ಪೊಲಿಟಿಷಿಯನ್ಸ್ ಡೀಸೆಂಟ್ ಉಳ್ಳೇರ್ ಪಾತ್ರ ನೆಟ್. ದಟ್ಸ್ ಅನದರ್ ಡ್ರಾಬ್ಯಾಕ್. ದೇಗಂಡ ಮದನ್ ಮೋಹನ್ ನಾಯ್ಕರ್, ರಾಮಾಯಣ ನಾಯ್ಕರ್, ಮಲ್ಲ ಲೀಡರ್ಸ್ ಪಿರಬೂರ್ದೇರು ಆ ಟೈಮುಡು ನನ್ನದ ಲೀಡರ್ಶಿಪ್ಡು ಐ ಥಿಂಕ್ ನಾಟ್ ಓನ್ಲಿ ಉಲ್ಲಾಲ್ ವಿಲ್ ಬಿ ದ ಎಪಿಸೆಂಟರ್ ಆಫ್ ದ ಹೋಲ್ ಡಿಸ್ಟ್ರಿಕ್ಟ್, ಬಟ್ ಇಡೀ ಡಿಸ್ಟ್ರಿಕ್ಟ್ ವೈಬ್ರೆಂಟ್ ಮಾಡ್ಬೋದು. ದೇಗಂಡ ಇಟ್ ಇಸ್ ಜಸ್ಟ್ ನಾಟ್ ಗೆಟಿಂಗ್ ಇಂಡಸ್ಟ್ರೀಸ್ ಹಿಯರ್. I think we should think of the next level. ಇನ್ನು ಧೋನಿ ದುರಂತದಲ್ಲಿ ಮೃತಪಟ್ಟ ಮುಜಮ್ಮಿಲ್ ಅವರ ಕುಟುಂಬಕ್ಕೆ ಸ್ಪೀಕರ್ ಯುಟಿ ಖಾದರ್ ಅವರು 6 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಹಸ್ತಾಂತರಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷರಾದ ಲಯನ್ ದೇವದಾಸ್ ಭಂಡಾರಿ, ಭರತ್ ನಾಯಕ್, ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಾಶಿವ ಉಳ್ಳಾಲ್, ಉತ್ಸವ ಸಮಿತಿಯ ಮಹಿಳಾ ವಿಭಾಗದ ಅಧ್ಯಕ್ಷೆಯಾದ ಮಮತಾ ಗಟ್ಟಿ, ಸಾಂಸ್ಕೃತಿಕ ಸಂಚಾಲಕರಾದ ಚಂದ್ರಹಾಸ್ ಕಣಂತೂರು, ಉತ್ಸವ ಸಮಿತಿ ಪ್ರಧಾನ ಸಂಚಾಲಕರಾದ ಅಬ್ದುಲ್ ಜಲೀಲ್ ಮೊಂಟುಗೋಳಿ, ಕಾರ್ಯಕ್ರಮದ ಸಂಯೋಜಕರಾದ ಅಜಿತ್ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.